ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಶಿವಮೊಗ್ಗ ರಿಪೋರ್ಟರ್ ನವೀನ್ ಪುರದಾಳ್ ಸಂಪರ್ಕದಲ್ಲಿದ್ದಾರೆ. ನವೀನ್, ಏನಾಗಿದೆ ಇಲ್ಲಿ ಅಂದ್ರೆ ಬಹಳ ನೋವಿನ ಸಂಗತಿ ಇದು. ಪಾಪ ಮನುಷ್ಯನಿಗೆ ಏನಾದರೂ ನೋವಾಗಬಿಟ್ರೆ ಹೋಗಬಹುದು, ಆದ್ರೆ ಈ ಮೂಕ ಪ್ರಾಣಿಗಳಿಗೆ ಏನಾದರೂ ಆದ್ರೆ ಯಾರು ಹೇಳೋರು ಇಲ್ಲ ಕೇಳೋರು ಇಲ್ಲ. ಆದ್ರೆ ಇಲ್ಲಿ ಕೊಳೆತ ಸ್ಥಿತಿಯಲ್ಲಾಗಿದೆ ಅಂತ ಅಂದ್ರೆ ಯಾರು ಈ ರೀತಿಯಾಗಿ ಮಾಡಿದ್ದಾರೆ ಅಂತ ವಿಭಾಗದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ನಿರ್ಲಕ್ಷ್ಯವನ್ನ ಮಾಡಿದ್ರೆ ಏನೆಲ್ಲ ಸಮಸ್ಯೆಗಳು ಆಗುತ್ತೆ ಅನ್ನೋದಕ್ಕೆ ಶಿವಮೊಗ್ಗದ ಸಕ್ರೆಬೈಲು ಆನೆಬಿಡರ ಸ್ಪಷ್ಟ ಉದಾಹರಣೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದು ಕಡೆ ಇಲ್ಲಿ ಸಕ್ರೆಬೈಲು ಆನೆಬಿಡರಲ್ಲಿ 25ಕ್ಕೂ ಹೆಚ್ಚು ಆನೆಗಳಿವೆ. ಅದರಲ್ಲಿ ಪ್ರಸ್ತುತ 4 ಆನೆಗಳು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರುವಂತದ್ದು. ಅದರಲ್ಲೂ ಕೂಡ ಶಿವಮೊಗ್ಗ ದಸರಾದಲ್ಲಿ ಕಳೆದ 20 ದಿನಗಳ ಹಿಂದೆ ಅಷ್ಟೇ ಶಿವಮೊಗ್ಗ ದಸರಾದಲ್ಲಿ ಭಾಗಿಯಾಗಿ ಅದ್ದೂರಿಯಾಗಿ ಏನು ಜಂಬೂ ಸವಾರಿ ನಡೆಸಿಕೊಟ್ಟಂತ ಆನೆಗಳು ಸಾಕಷ್ಟು ಶಿವಮೊಗ್ಗ ಜನರಿಗೆ ಒಂದಷ್ಟು ಮನೋರಂಜನೆ ಕೊಟ್ಟಿದ್ವು, ಒಂದಷ್ಟು ಖುಷಿಯನ್ನು ವ್ಯಕ್ತಪಡಿಸಿದ್ವು. ಆ ಆನೆಗಳು ಕೂಡ ಇವತ್ತು ನೋವಿನಿಂದ ಬಳಲ್ತಾ ಇರುವಂತ. ಮುಖ್ಯವಾಗಿ ಶಿವಮೊಗ್ಗದ ಸಕ್ರೆಬೈಲು ಆನೆಬಿಡರಿಂದ 3 ಆನೆಗಳನ್ನ ಸಾಗರ್, ಬಾಳಣ್ಣ ಮತ್ತೆ ಬಹದ್ದೂರ್ ಆನೆಗಳನ್ನ ಈ ಒಂದು ದಸರಾಗೆ ಕರೆತರಲಾಗಿತ್ತು. ಆ ಸಂದರ್ಭದಲ್ಲೇ ಕೂಡ ಅಂದ್ರೆ ವನ್ಯಜೀವಿ ವಿಭಾಗದ ಅಧಿಕಾರಿಗಳು ಎಡವಟ್ಟನ್ನ ಮಾಡಿರುವಂತದ್ದು. ಮುಖ್ಯವಾಗಿ ಅಲ್ಲಿ ಬಾಲಣ್ಣ ಆನೆಯನ್ನು ತರಬೇಕಾಗಿತ್ತು, ಆ ಜಾಗದಲ್ಲಿ ಅರ್ಜುನ ಆನೆಯನ್ನ ತರಬೇಕಾಗಿತ್ತು. ಆದ್ರೆ ಅರ್ಜುನ ಆನೆಗೆ ನೋವಿದ್ದ ಕಾರಣಕ್ಕಾಗಿ ಬಾಲಣ್ಣ ಆನೆಯನ್ನ ಸೆಲೆಕ್ಟ್ ಮಾಡ್ತಾರೆ. ಆದ್ರೆ ಬಾಲಣ್ಣ ಆನೆಗೂ ಕೂಡ ಆ ಸಂದರ್ಭದಲ್ಲಿ ಕಾಲು ನೋವಿತ್ತು. ಅದು ಗಮನಿಸಿದ್ರು ಕೂಡ ಒಂದು ಇಂಜೆಕ್ಷನ್ ಅನ್ನ ಕೊಟ್ಟು ಅಧಿಕಾರಿಗಳು ಕರ್ಕೊಂಡು ಬರೋ ಕೆಲಸವನ್ನ ಮಾಡ್ತಾರೆ. ದಸರಾ ಕೂಡ ಯಶಸ್ವಿಯಾಗಿ ನಡೆಯುತ್ತೆ. ಆದ್ರೆ ಆ ನಂತರದಲ್ಲಿ ಇಲ್ಲಿಂದ ಹೋದ ನಂತರದಲ್ಲಿ ಬಾಲಣ್ಣ ಆನೆಯ ಕಾಲು ನೋವಿನ ಸಂಬಂಧಪಟ್ಟ ಹಾಗೆ ಅರಣ್ಯ ಇಲಾಖೆ ಅಂದ್ರೆ ವನ್ಯಜೀವಿ ವಿಭಾಗದ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಅಲ್ಲಿ ಒಂದು ಚಿಕಿತ್ಸೆಯನ್ನ ಕೊಡುವಂತ ಅಂದ್ರೆ ಮುಖ್ಯವಾಗಿ ಇಂಜೆಕ್ಷನ್ ಕೊಡುವಂತದ್ದು. ಆ ಇಂಜೆಕ್ಷನ್ ಕೊಟ್ಟಂತ ಸಂದರ್ಭದಲ್ಲಿ ಆನೆ ಅಂದ್ರೆ ಯಾವುದೇ ಆನೆಗಳಿಗೆ ಇಂಜೆಕ್ಷನ್ ಕೊಟ್ಟ ಸಂದರ್ಭದಲ್ಲಿ ಆನೆಗಳು ಮಲಗಿರ್ಬೇಕಾಗುತ್ತೆ. ಆದ್ರೆ ಇಂಜೆಕ್ಷನ್ ಕೊಟ್ಟ ಸಂದರ್ಭದಲ್ಲಿ ಏಕಾಏಕಿ ಆ ಒಂದು ಬಾಲಣ್ಣ ಆನೆ ಅನ್ನೋದು ಎದ್ದು ಪಕ್ಕದಲ್ಲಿಂದ ಮರಕ್ಕೆ ಆ ಇಂಜೆಕ್ಷನ್ ಕೊಟ್ಟಂತ ಭಾಗವನ್ನ ಅಂದ್ರೆ ಕಿವಿಯ ಭಾಗದಲ್ಲಿ ಇಂಜೆಕ್ಷನ್ ಕೊಡ್ತಾರೆ. ಆ ಒಂದು ಭಾಗದಲ್ಲಿ ಉದ್ಯೋಗ ಕೆಲಸ ಮಾಡುತ್ತೆ. ಆಗ ಅಲ್ಲಿ ಗಾಯ ಉಂಟಾಗುತ್ತೆ. ಆ ಗಾಯಕ್ಕೆ ನಿರಂತರವಾಗಿ ಚಿಕಿತ್ಸೆಯನ್ನ ಮಾಡಬೇಕಾಗಿತ್ತು. ಆದ್ರೆ ಶಿವಮೊಗ್ಗ ಜಿಲ್ಲೆಯ ವನ್ಯಜೀವಿ ವಿಭಾಗದ ಅಧಿಕಾರಿಗಳು ಸಂಪೂರ್ಣವಾಗಿ ನಿರ್ಲಕ್ಷ್ಯವನ್ನ ಮಾಡುವಂಥದ್ದು. ಹಾಗಾಗಿ ಇವತ್ತು ಬಾಲಣ್ಣ ಆನೆಯ ಕಿವಿಯ ಭಾಗದಲ್ಲಿ ಸಂಪೂರ್ಣವಾಗಿ ಅಂದ್ರೆ ಜಾಂಗ್ರೀನ್ ಮಾದರಿಯಲ್ಲಿ ಕೊಳೆತಿರುವಂತಹ ಸ್ಥಿತಿ ಕೂಡ ಉಂಟಾಗಿರುವಂತದ್ದು. ಹಾಗಾಗಿ ಕಿವಿ ಕಳಚಿ ಬೀಳುವ ಅಂದ್ರೆ ಬಹುತೇಕ ಇದಾಗಿ ಒಂದು ಕಳಚಿ ಬೀಳುವಂತ ಸ್ಥಿತಿ ಕೂಡ ಈ ಒಂದು ಆನೆ ಕೂಡ ಅಂದ್ರೆ ಬಾಲಣ್ಣ ಕಿವಿಯ ಆನೆ ಬಂದಿರುವಂತದ್ದು. ಮುಖ್ಯವಾಗಿ ಇನ್ನೊಂದು ಕಡೆ ಏನು ಸಾಗರ ಆನೆ ಕೂಡ ಶಿವಮೊಗ್ಗದಲ್ಲಿ ಅಂಬಾರಿಯನ್ನು ಹೊತ್ತಿತ್ತು. ಅದರ ಆ ಆನೆಯು ಕೂಡ ಇಲ್ಲಿಂದ ಹೋದ ನಂತರದಲ್ಲಿ ಒಂದಷ್ಟು ಹೊಟ್ಟೆ ನೋವು ಕಾಣಿಸ್ಕೊಂಡಿತ್ತು. ಅದಕ್ಕೂ ಕೂಡ ಚಿಕಿತ್ಸೆಯನ್ನು ಕೂಡ ಕೆಲಸವನ್ನ ಅಧಿಕಾರಿಗಳು ಮಾಡಿದ್ರು. ಅದರ ಇಂಜೆಕ್ಷನ್ ಕೂಡ ರಿಯಾಕ್ಷನ್ ಆಗಿರುವಂತದ್ದು. ಅದರಲ್ಲೂ ಕೂಡ ಒಂದಷ್ಟು ಗಾಯ ಆಗಿ ಕಿವು ಕೂಡ ಕಾಣಿಸ್ಕೊಂಡಿರುವಂತದ್ದು. ಅದ್ರ ಜೊತೆಗೆ ಈ ದಸರಾಕ್ಕೆ ಬಂದಂತ ಆನೆಗಳ ನೋವು ಯಾತನೆ ಈ ರೀತಿ ಆದ್ರೆ ಇದಕ್ಕೂ ಮುಂಚಿತವಾಗಿ ಅಂದ್ರೆ ಕಳೆದ ಮಾರ್ಚ್ 18ರಂದು ಏನು ಮೂಡಿಗೆರೆ ಭಾಗದಲ್ಲಿ ವಿಕ್ರಾಂತ್ ಆನೆಯನ್ನ ಇಟ್ಕೊಂಡು ಬಂದಿದ್ದು. ಜೊತೆಗೆ ಕಳೆದ ತಿಂಗಳಷ್ಟೇ ಏನು ಉಡುಪಿ ಜಿಲ್ಲೆಯ ಸಿದ್ದಾಪುರದ ಏನು ಹಗಾಡಿ ಬಳಿ ಅಡ್ಕಬಡ್ಕ ಆನೆ ನಡ್ಕೊಂಡು ಬಂದಿದ್ರು. ಈ 2 ಆನೆಗಳಲ್ಲೂ ಕೂಡ ಈಗಾಗಲೇ ಕಳೆದ ಕೆಲವು ತಿಂಗಳಿಂದ ಈ 2 ಆನೆಗಳಿಗೆ ಕ್ರಾಲ್ನಲ್ಲಿ ತರಬೇತಿಯನ್ನ ಕೊಡ್ತಾ ಇದ್ದಾರೆ. ಈ ವೇಳೆ ಒಂದಷ್ಟು ಸಮಸ್ಯೆ ಆಗಿರುವಂತದ್ದು. ಮುಖ್ಯವಾಗಿ ಅಲ್ಲಿರುವಂತಹ ಸಿಬ್ಬಂದಿ ಮತ್ತೇನು ಒಂದು ವೇಳೆ ಅಂದ್ರೆ ಈಗ ಅಡ್ಕಬಡ್ಕ ಆನೆಗೆ ಇನ್ನೊಂದು ಆನೆಯಿಂದ ಚಾರ್ಜ್ ಮಾಡುವಂತ ಸಂದರ್ಭದಲ್ಲಿ ಆನೆ ಮುಗ್ಗರಿಸಿ ಬಿದ್ದಿರುವಂತದ್ದು. ಹಾಗಾಗಿ ಅಡ್ಕಬಡ್ಕ ಆನೆಯ ಮುಂಭಾಗದ ಕಾಲಿಗೆ ನೋವಾಗಿರುವಂತದ್ದು. ಅದು ಕೂಡ ಈಗಾಗಲೇ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ. ಇನ್ನು ಮುಂದಿನ 2 ತಿಂಗಳ ಕಾಲ ಚೇತರಿಕೆಗೆ ಕಾಲಾವಕಾಶ ಬೇಕು ಅಂತ ಈಗಾಗಲೇ ಆನೆ ವಿಭಾಗದ ಅಧಿಕಾರಿಗಳು ಕೂಡ ಹೇಳ್ತಾ ಇರುವಂತ. ಅಂದ್ರೆ ವಿಕ್ರಾಂತ್ ಆನೆಯು ಕೂಡ ಏನು ಈ ಸಂದರ್ಭದಲ್ಲಿ ಏನು ಟ್ರೈನಿಂಗ್ ಅನ್ನ ಕೊಡಿಸೋದು ಅದಕ್ಕೂ ಕೂಡ ಗಾಯ ಆಗಿರುವಂತದ್ದು. ಹಾಗಾಗಿ ಆ ವಿಕ್ರಾಂತ್ ಆನೆಯ ಕಾಲು ಕೂಡ ಈಗಾಗಲೇ ಸಂಪೂರ್ಣವಾಗಿ ಕಿವಿನ ತಿನ್ಕೊಂಡಿರುವಂತದ್ದು. ಅದು ಕೂಡ ಕುಣಿತ ಸಾಕ್ತಾ ಇರುವಂತದ್ದು. ಹಾಗಾಗಿ ಶಿವಮೊಗ್ಗದ ಸಕ್ರೆಬೈಲು ಆನೆ ಬಿಡಾರದಲ್ಲಿ ಒಂದು ಕಡೆ ಕಾಯಂ ವೈದ್ಯರೇ ಇಲ್ಲ. ಹಿಂದಿದ್ದಂತ ವೈದ್ಯರನ್ನ ಅವರ ನಿರ್ಲಕ್ಷ್ಯದ ಕಾರಣಕ್ಕಾಗಿ ಟ್ರಾನ್ಸ್ಫರ್ ಅನ್ನ ಮಾಡಲಾಗಿದೆ. ಆದ್ರೆ ಆ ನಂತರದಲ್ಲಿ ಪೂರ್ಣವಾಗಿ ಏನು ನೇಮಕಾತಿಯನ್ನ ಮಾಡ್ಕೊಳ್ಬೇಕಾಗಿತ್ತು. ಅದಕ್ಕೆ ವನ್ಯಜೀವಿ ವಿಭಾಗದ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ಕೂಡ ಮಾಡಿರುವಂತದ್ದು. ಅದರ ಪರಿಣಾಮವಾಗಿ ಇವತ್ತು ಮೂಕ ಪ್ರಾಣಿಗಳು ವನ್ಯಜೀವಿಗಳು ಸಂಕಷ್ಟವನ್ನ ಅನುಭವಿಸ್ತಾ ಇರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ನವೀನ್ ತಮ್ಮೆಲ್ಲ ಮಾಹಿತಿಗಾಗಿ.